ಈ ಪವರ್ ಶೇರಿಂಗ್ ಬಗ್ಗೆ ಕೇಳಿ 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 ನಿಮಗೂ ಸುಸ್ತಾಗಿದೆ, ನನಗೂ ಸುಸ್ತಾಗಿದೆ ಅಫ್ಕೋರ್ಸ್. ಆದರೆ ಈ ಪವರ್ ಶೇರಿಂಗ್ ಅನ್ನೋ ವಿಚಾರ ಇಟ್ಕೊಂಡು ಹೈಕಮಾಂಡ್ ಅಂತ ಹೋಗ್ತಾರಲ್ಲ, ಆ ಗಾಡಿಯಲ್ಲಿ ಪವರ್ ಸ್ಟೇರಿಂಗ್ ಏನು ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಪವರ್ ಸ್ಟೇರಿಂಗ್ ಇದ್ದರೆ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಹೈಕಮಾಂಡ್ನ ಎದುರಾಳಿ ಪಕ್ಷದವರು ಬೈತಾ ಇದ್ದಾರೆ, ಇವತ್ತು ಜನ ಕೂಡ ಬೈತಾ ಇದ್ದಾರೆ. ಅದನ್ನ ಹಿಂಗೆ ಕಾಂಗ್ರೆಸ್ ಪಕ್ಷ ಡಿಫೆಂಡ್ ಮಾಡ್ಕೊಳ್ಳೋತೋ ಗೊತ್ತಿಲ್ಲ. ಇದೇ ನೆಪದಲ್ಲಿ ಆಡಳಿತಕ್ಕೆ ಬಂದಾಗಿನಿಂದ ಈ ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ 6 ತಿಂಗಳಿಂದ ಅಂತೂ ಅಪ್ಪ ಕೇಳೋದೇ ಬೇಡ. ಈಗ ಸಿಗುತ್ತೆ, ಆಗ ಸಿಗುತ್ತೆ, ಆ ಮುಹೂರ್ತ ಈ ಮುಹೂರ್ತ, ಆ ಕ್ರಾಂತಿ ಈ ಕ್ರಾಂತಿ, ಒಂದು ಲಂಚ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ನಾವೇನು ದೆಹಲಿಗೆ ಗಾಳಿ ಕುಡಿಯೋಕ್ಕೆ ಹೋಗ್ತೀವ ಅಂತ ಕೇಳಿದ್ದು ಆಯ್ತು, ಎಲ್ಲ ಆಯ್ತು. ಈಗ ಯಾವುದು ಡೆಲ್ಲಿಯಲ್ಲಿ ನಡೀತಾ ಇರುವಂಥ ಕರ್ನಾಟಕದ ಮೀಟಿಂಗ್ ಯಾಕೆ ಯಾವ ಕಾರಣಕ್ಕೆ ಸಸ್ಪೆನ್ಸ್ ಆಗುತ್ತೆ? ನಾವು ಕ್ಲೈಮ್ಯಾಕ್ಸ್, ನಾಳೆ ಕ್ಲೈಮ್ಯಾಕ್ಸ್, ನಿನ್ನೆ ಕ್ಲೈಮ್ಯಾಕ್ಸ್, ಅವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳಿ ಆ ಕ್ಲೈಮ್ಯಾಕ್ಸ್ ಅನ್ನೋ ಪದವೇ ಸೌಕಳಿ ಆಗಿದೆ. ಸೊ ಕ್ಷಮೆ ಕೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ, ವೆರಿ ಗುಡ್ ಈವ್ನಿಂಗ್, ವೆಲ್ಕಮ್ ಟು ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. CM ಫೈಟ್ಗೆ ಕ್ಲೈಮ್ಯಾಕ್ಸ್. ಗೆಲ್ಲೋದು ಯಾರು? ಜನ ಬಿಟ್ಟು ಎಲ್ಲರೂ ಗೆಲ್ತಾ ಇದ್ದಾರೆ. ಪವರ್ ಶೇರಿಂಗ್ ಅಂಥೇಳಿ ನಮ್ಮ ಆಡಳಿತ ಪೂವರ್ ಆಗ್ತಾ ಇದೆಯಾ ಇಲ್ವಾ ಅನ್ನುವ ಒಂದು ಇಂಟ್ರೋಸ್ಪೆಕ್ಷನ್ ಆದರೂ ನಡಿಬೇಕಲ್ರಿ, ಅದಾಗಬೇಕಾಗಿದೆ. ಎಸ್, ಈಗ ಪಾಯಿಂಟ್ ಏನು? ಪವರ್ ಶೇರಿಂಗ್ ಪಾಲಿಟಿಕ್ಸ್. ನಾಳೆನೇ ಕ್ಲೈಮ್ಯಾಕ್ಸಾ? AICC ವರಿಷ್ಠರ ಜೊತೆ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್ ಏನಾಗುತ್ತೆ? ಕನಕಪುರ ಎಕ್ಸ್ಪ್ರೆಸ್ಗೆ ಸಿಗುತ್ತಾ ಮುಖ್ಯಮಂತ್ರಿ ಮಿಠಾಯಿ, ಅಥವಾ ಇನ್ನಷ್ಟು ಭದ್ರ ಆಗುತ್ತಾ ಸಿದ್ದರಾಮಯ್ಯನವರ CM ಕುರ್ಚಿ? ಪರಮ ಅಧಿಕಾರ ಬಳಸಿ ಟ್ವಿಸ್ಟ್ ಕೊಡ್ತಾರಾ ರಾಹುಲ್ ಗಾಂಧಿ? ಹೀಗೆ ಈ ಅನೇಕ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಪವರ್ ಶೇರಿಂಗ್ ಪಾಲಿಟಿಕ್ಸ್, AICC ವರಿಷ್ಠರ ಜೊತೆ ಈ ಹೈ ವೋಲ್ಟೇಜ್ ಮೀಟಿಂಗ್. ಅಯ್ಯೋ, ಇದು ನಿಜಕ್ಕೂ ಹೈ ವೋಲ್ಟೇಜಾ? ಮೀಟಿಂಗ್ಗಳೇನೋ ಹೈ ವೋಲ್ಟೇಜ್ ಆಗ್ತಾ ಇದ್ದಾವೆ, ಆದರೆ ಫಲಿತಾಂಶವನ್ನು ಹೈ ವೋಲ್ಟೇಜಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಬರೀ ಹೈ ವೋಲ್ಟೇಜ್ ಕೇಳ್ತಾನೆ ಇದ್ದೀವಿ. ಏನ್ರಿ ಹೈ ವೋಲ್ಟೇಜು? ಇದೇ ರೀತಿ ಕಿತ್ತಾಡ್ಕೊಳ್ತಾ ಇದ್ರೆ, ಇದ್ರ ಬಗ್ಗೆನೇ ಗಮನ ಹಾಕ್ತಾ ಇದ್ರೆ, ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರೆ ಮತ್ತೆ ಆಡಳಿತದ ಬಗ್ಗೆ ಜನರಿಗೆ ಅನುಮಾನ ಬರೋದಿಲ್ವೇನ್ರಿ ಅನ್ನೋದು ಸದ್ಯದ ಪ್ರಶ್ನೆ. ಓಕೆ, ನಾಳೆ ಅಸಲಿ ಆಟ ಶುರು ಮಾಡ್ತಾರಾ CM ಸಿದ್ದರಾಮಯ್ಯ? ಪಟ್ಟ ಗಟ್ಟಿ ಮಾಡ್ಕೊಳ್ಳೋಕೆ ಸಿದ್ದರಾಮಯ್ಯ ಹೆಣೆದಿರುವಂಥ ತಂತ್ರ ಏನು, ಮಂತ್ರ ಏನು? ಎಸ್, ತಂತ್ರ ಮಂತ್ರ ಇಲ್ಲದೆ ಏನು ನಡೆಯಲ್ಲ ರಾಜಕಾರಣದಲ್ಲಿ. ಕೇಳಬೇಕಾ? ರಾಹುಲ್ ಗಾಂಧಿ ಲೆಕ್ಕಾಚಾರ ಏನು, ಸಿದ್ದರಾಮಯ್ಯ ಉತ್ತರ ಏನು? ನಾಳೆನೇ DKಶಿಯನ್ನು CM ಅಂತ ಘೋಷಣೆ ಮಾಡಿಬಿಡುತ್ತಾ ಕಾಂಗ್ರೆಸ್? ಗೊತ್ತಿಲ್ಲ. ಈ ಪ್ರಶ್ನೆಯಾಗಿ ಉಳಿದಿದೆ. ಖರ್ಗೆ ಮನಸ್ಸಿನ ಮಾತೇನು? DKಶಿ ರಾಹುಲ್ ಮುಂದಿಡುವಂಥ ಡಿಮ್ಯಾಂಡ್ ಏನು? DKಶಿಗೆ ಮಿಠಾಯಿ ಫಿಕ್ಸ್ ಆಗುತ್ತಾ ಅಥವಾ ಸಂಧಾನಕ್ಕೆ ಬಗ್ಗುತ್ತಾ ಬಂಡೆ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದಿರ್ತಾ ಇದ್ದಾವೆ. ಈ ಎಲ್ಲ ಪ್ರಶ್ನೆ, ಅನುಮಾನ, ದ್ವಂದ್ವ, ಗೊಂದಲ, ದುಗುಡ, ನಿರೀಕ್ಷೆ, ಪರೀಕ್ಷೆ, ಈ ಎಲ್ಲ ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಡಿಬೇಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇರ್ಷಾದ್ ಪಾಷಾ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಎಸ್, ಲೆಟ್ಸ್ ಗೋ ಫಾರ್ ಗೆಸ್ಟ್. ಇನ್ನು ಕಾಂಗ್ರೆಸ್ ವಕ್ತಾರರು ನಮ್ಮ ಜೊತೆಗಿದ್ದಾರೆ, ಇರ್ಷಾದ್ ಅಹಮದ್. ನಮಸ್ಕಾರ. ಇರ್ಷಾದ್ ಅಹಮದ್ ಅವರಿಂದ ನಾನು ಚರ್ಚೆ ಶುರು ಮಾಡ್ತೀನಿ. ಏನು ಸರ್, ನಮಗೂ ಕೇಳಿ ಸುಸ್ತಾಗಿದೆ, ಆದರೆ ಬೆಳವಣಿಗೆಗಳು ಮಾತ್ರ ನಡೀತಾನೇ ಇದ್ದಾವೆ. ಆದರೆ ಆ ಬೆಳವಣಿಗೆಗಳು ಯಾವ ಬೆಳವಣಿಗೆಯನ್ನು ತರ್ತಾ ಇಲ್ಲ ಅನ್ನೋದು ಸದ್ಯದ ಆರೋಪ. ವಾಟ್ಸ್ ಯುವರ್ ಫಸ್ಟ್ ಕಮೆಂಟ್? ನೋಡಿ, ಇವತ್ತು ಮಾನ್ಯ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ದೆಹಲಿಗೆ ಕರೆದಿರುವಂಥದ್ದು ಭಾಳಷ್ಟು ಇವತ್ತೇನು ಪ್ರಚಲಿತ ವಿದ್ಯಮಾನಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಿಂದ ದೇಶ ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ಭಾಳಷ್ಟು ವಿಷಯಗಳಿದೆ. ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ತಿನ ಚುನಾವಣೆ ಇದೆ, ಹಾಗೂ ಅದಾದ ನಂತರ ಇವತ್ತು ಏನು SIR ಇವತ್ತು ಕರ್ನಾಟಕದಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಸೊ ಅದೆಲ್ಲ ಕಳೆದ 2-3 ದಿನಗಳಿಂದ AICCಯ ಪ್ರಧಾನ ಕಾರ್ಯದರ್ಶಿಗಳಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸರಣಿ ಸಭೆಗಳನ್ನು ನಡೆಸಿ ಭಾಳಷ್ಟು ಸಂಘಟನಾತ್ಮಕ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ದೆಹಲಿಯಿಂದ ಎಲ್ಲ ಕರೆ ಬಂದಿರೋದು ನಿಜ. ಸೊ ಅದರ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ. ಓಕೆ, ಈಗ ಪವರ್ ಶೇರಿಂಗ್ ಬಗ್ಗೆ ನಿಮಗೇನಾದರೂ ಕುತೂಹಲ ಇದೆಯಾ ಸರ್ ಒಬ್ಬ ವಕ್ತಾರರಾಗಿ?
ನೋಡಿ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಭಾಳ ದಕ್ಷ ಆಡಳಿತವನ್ನು ಅವರು ಕೊಡ್ತಾ ಇದ್ದಾರೆ. ಭಾಳ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾಳ ಒಳ್ಳೆಯ ರೀತಿಯ ಒಂದು ಆಡಳಿತವನ್ನು ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದೆ. ಏನು ಸರ್ ಸಣ್ಣ ಪುಟ್ಟ ಗೊಂದಲಗಳಿದೆ. ಇವತ್ತು ಒಂದು ಕುಟುಂಬದಲ್ಲಿ ಯಾವ ವಿಚಾರ ಗೊಂದಲ ಅಂತ ಸರ್? ಅಲ್ಲ, ಗೊಂದಲಗಳು ನೋಡಿ, ಅದು ಅಲ್ಲ, ನೀವು ಯಾವ ವಿಚಾರಕ್ಕೆ ಹೇಳ್ತಾ ಇದ್ದೀರಿ? ಅಲ್ಲ, ಅದು ಸಂಪುಟ ಪುನರ್ರಚನೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಇವತ್ತು ಸಂಪುಟ ಪುನರ್ರಚನೆ ಅಲ್ಲ, ವೈಯಕ್ತಿಕ ಹೇಳಿಕೆಗಳು. ಯಾವ ಹೇಳಿಕೆಗಳು ಸರ್? ಸ್ವಲ್ಪ ಅಲ್ಲ ಸರ್, ನೀವು ಅದಕ್ಕೋಸ್ಕರನೇ ಈಗ ನಾವು ಸಿದ್ದರಾಮಯ್ಯ ಅವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ, AICC ಅಧ್ಯಕ್ಷರನ್ನ, ಆಮೇಲೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಹೋಗಿ ಈಗ ಮಾತಾಡ್ಸಕ್ಕಾಗಲ್ಲ. ಅವರ ಪ್ರತಿನಿಧಿಯಾಗಿ ನೀವು ಪಕ್ಷದ ವಕ್ತಾರರು ಅಂತ ಹೇಳಿದಾಗ ಯಾವುದು ಅಂತ ಹಂಗೆ ಹಂಗ್ ಪಿನ್ ಟು ಪಿನ್ ಹೇಳ್ತಾ ಈಗ ಅರ್ಥ ಆದೀತು ಅಂತ. ಈಗ ಹೇಳಿದ್ನಲ್ಲ ನಾನು, ಇವಾಗ ಯಾವ ರೀತಿ ಇವತ್ತು ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೀವಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ. ಗೊಂದಲದ ಬಗ್ಗೆ ಅಲ್ಲ, ಕಳೆದ ತಿಂಗಳು 3 ವರ್ಷಗಳನ್ನು ಈಗಾಗಲೇ ಪೂರೈಕೆ ಮಾಡಿದ್ದಾರೆ. ಒಂದು ಒಳ್ಳೆಯ 4ನೇ ವರ್ಷಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಈ ಬರುವ ಏನು ವಾಗ್ದಾನಗಳು ಏನು ಕಡಿಮೆ ಇದೆ, ಯಾಕೋ ನಗ್ತಾ ಇದ್ದಾರೆ ನೋಡಿದ್ರೆ ನಿಮ್ಗೆ ಇಲ್ಲ, ಏನು ವಾಗ್ದಾನಗಳು ಉಳಿದಿದೆ ಅದು ಬರುವ 2 ವರ್ಷಗಳಲ್ಲಿ ಅದನ್ನು ಪೂರ್ತಿ ಮಾಡಬೇಕಾಗಿರುವಂಥ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಹೈಕಮಾಂಡ್ಗೆ ಹೋಗಿ ಅವ್ರು ಮಾತನಾಡ್ತಾ ಇದ್ದಾರೆ. ಅಲ್ಲ ಸರ್, ಕರೆಕ್ಟ್. ಈ ಗೊಂದಲದ ಬಗ್ಗೆ ನಿಮಗೆ ಸಣ್ಣ ಪುಟ್ಟ ಗೊಂದಲಗಳು ಇದೆ. ಏನ್ ಸರ್ ಸಣ್ಣ ಪುಟ್ಟ ಅಂತ? ಅಲ್ಲ ನೋಡಿ, ಇವತ್ತು ಒಂದು ಸಂಘಟನೆ ನಡೆಸಬೇಕಾದ್ರೆ, ಒಂದು ಸರ್ಕಾರ ನಡೆಸಬೇಕಾದ್ರೆ ಅದು ಎಲ್ಲರ ಒಂದು ವಿಶ್ವಾಸ ತೆಗೆದುಕೊಳ್ಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಅವರು, ನೀವು ಮುಖ್ಯಮಂತ್ರಿ ವಿಚಾರವಾಗಿ ಹೇಳ್ತಾ ಇದ್ದೀರಾ, ಪಟ್ಟದ ವಿಚಾರವಾಗಿ ಹೇಳ್ತಾ ನಾನು ಸಂಘಟನಾತ್ಮಕ ಕೆಲಸದ ಬಗ್ಗೆ ಹೇಳ್ತಾ ಇರೋದು. ಏನ್ ಸರ್ ಹಂಗಂದ್ರೆ ಏನ್ ಸರ್ ಸಂಘಟನಾತ್ಮಕ ಕೆಲಸ? ಇವಾಗ ಕಳೆದ 2-3 ದಿನಗಳಿಂದ ಮಾನ್ಯ AICC ಅಧ್ಯಕ್ಷರಂತ ಸುರ್ಜೇವಾಲಾ ಅವರು ಬಹಳಷ್ಟು ಸರಣಿ ಸಭೆಗಳನ್ನು ಮಾಡಿದ್ದಾರೆ. ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ 2028 ಚುನಾವಣೆ ಆದಿಯಾಗಿ ನಾವು ಯಾವ ರೀತಿ ಸಂಘಟನೆಯನ್ನು ಬಲಪಡಿಸಬೇಕು, ಯಾವ ರೀತಿ ಇವತ್ತು ಸರ್ಕಾರದಲ್ಲಿ ನಾವು ಏನು ವಾಗ್ದಾನಗಳನ್ನು ಕೊಟ್ಟಿದ್ದೀವಿ ಅದು ಬರುವ ದಿನಗಳಲ್ಲಿ 2 ವರ್ಷದಲ್ಲಿ ಇನ್ನೂ ಏನೇನು ಬಾಕಿಗಳಿದೆ ಅವೆಲ್ಲ ಪೂರ್ತಿ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಇವತ್ತು ಚರ್ಚೆ ನಡೆದಿದೆ. ಸೊ ಹೈಕಮಾಂಡ್ ಮುಂದೆ ಹೋಗಿ ಅವರು ಅದರ ಒಂದು ಮುಂದುವರೆದ ಭಾಗವಾಗಿ ಆ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಅಂದರೆ ಸರ್, ಈಗ ಒಂದು ಪಕ್ಷ ಅಂತ ಹೇಳಿದಾಗ ಕೆಲವೊಂದು ಎಲ್ಲ ವಿಚಾರಗಳನ್ನು, ಒಂದು ಮನೆ ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಶೇರ್ ಮಾಡ್ಕೊಳ್ಳೋ ಅಂತಂದು ಇರಲ್ಲ. ಕೆಲವೊಂದನ್ನು ಶೇರ್ ಮಾಡ್ತಾರೆ, ಕೆಲವೊಂದನ್ನು ಶೇರ್ ಮಾಡಲ್ಲ. ಈಗ ನಿಮ್ಮ ಗಮನಕ್ಕೆ ಬಂದ ಹಾಗೆ ಈ ಕುತೂಹಲ ಇದೆಯಾ ಇಲ್ವಾ ಸರ್? ಪವರ್ ಶೇರಿಂಗ್ ಬಗ್ಗೆ ನಿಮ್ಗೆ ಕುತೂಹಲ ಇದೆಯಾ ಇಲ್ಲ? ಅದ್ರ ಬಿಟ್ಟು ಎಲ್ಲ ಮಾತಾಡಿದ್ರಿ ನೀವು. ಅಲ್ಲ ನಾನು ಹೇಳ್ತಾ ಇರೋದು, ಯಾರಾದರೂ ಎಲ್ಲಾದರೂ ಯಾವ ನಾಯಕ ಆದರೂ, ಅದು ಮಾನ್ಯ KPCC ಅಧ್ಯಕ್ಷರಾಗಿರ್ಬೋದು ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಎಲ್ಲಾದ್ರೂ ಬಹಿರಂಗವಾಗಿ ಯಾವ್ದಾದ್ರು ವಿಷಯಗಳನ್ನ ಹೇಳಿದಾರ? ಅದು ಯಾಕೆ ಇವಾಗ ಅವರು ದೆಹಲಿಗೆ, ನಾನು ಹೇಳಿದೆ ಹಲವಾರು ಕಾರಣಗಳನ್ನು ಪಟ್ಟಿ ಮಾಡಿದೆ. ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ದೀರಿ. ನಿಮ್ ಜೊತೆ ಖಂಡಿತ ಮಾತಾಡ್ತೀನಿ ನಾನು. ಏನ್ರಿ ಏನಾದ್ರು ಹೇಳಿದಾರ ಇಲ್ಲಿ ಪವರ್ ಶೇರಿಂಗ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ಅಂತ ಬಹಳ ಅನುಮಾನದಲ್ಲಿ ಗೊಂದಲಪೂರ್ವಕವಾಗಿ ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮ್ಮ ಮೊದಲ ಅಭಿಪ್ರಾಯಕ್ಕೆ ಧನ್ಯವಾದಗಳು ಇರ್ಷಾದ್ ಅಹಮದ್ ಅವರಿಗೆ. ಹಾಗೆಯೇ ನಮ್ಮ ರಿಷಿಕ್ ವಿಹಾನ್ JDS ವಕ್ತಾರರು ಕೂಡ ಈಗ ಸ್ಟುಡಿಯೋಗೆ ಜಾಯ್ನ್ ಆಗಿದ್ದಾರೆ. ಲೆಟ್ಸ್ ಗೋ ಫಾರ್ ಗೆಸ್ಟ್. ಎಸ್, ರಿಷಿಕ್ ವಿಹಾನ್ ಅವರೇ ನಮಸ್ಕಾರ ಆ್ಯಂಡ್ ವೆಲ್ಕಮ್. ಓಕೆ, ನಮ್ಮ ಇರ್ಷಾದ್ ಪಾಷಾ ಅವರು ಆಮ್ ಆದ್ಮಿ ಪಕ್ಷದ ವಕ್ತಾರರು. ಈ ಬೆಳವಣಿಗೆಗಳನ್ನು, ಸದ್ಯದ ಬೆಳವಣಿಗೆ ಅಂತ ಹೇಳಿದ್ರೆ ಏನು ಅನ್ಕೊಳ್ತೀವಿ? ಅಭಿವೃದ್ಧಿ ಅಂತ. ಬೆಳವಣಿಗೆ ನಿಜವಾದ ಮೀನಿಂಗ್ ಏನು? ಡೆವಲಪ್ಮೆಂಟ್. ಒಳ್ಳೆ ಡೆವಲಪ್ಮೆಂಟ್ ಅಂತ. ಆದರೆ ಈ ಏನು ಹೇಳ್ಬೇಕು, ಇದಕ್ಕೆ ನಿಜಕ್ಕೂ ಡೆವಲಪ್ಮೆಂಟ್ ಅನ್ನೋ ಪ್ರಶ್ನೆ ನನಗಂತೂ ಬಂದಿದೆ. ನೋಡೋಣ ಇದಕ್ಕೆ ಏನು ಹೇಳ್ತಾರೆ ಅವರು ಅಂತ. ಸರ್, ಜನರಿಗೆ ಗ್ಯಾರಂಟಿ ಕೊಟ್ಟು ಬಂದಿರೋ ಪಕ್ಷ ಇವತ್ತು ಕುರ್ಚಿಗೆ ಗ್ಯಾರಂಟಿ ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಗ್ಯಾರಂಟಿದಿಂದ ಬಂದಿರೋ ಸರ್ಕಾರ, ಆದರೆ CM ಇರ್ತಾರೋ ಇಲ್ಲ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ಲ. ಕೇಳಿದ್ರೆ ನಾವು ಕೇಳಿದೀವ ಅಂತಾರೆ. ಅವರು CM ಆದರೂ ಬದಲಾವಣೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಕರ್ಕೊಂಡು ಬಂದು ಯಾರಿಗಾದ್ರೂ CM ಅಂತ ಅವ್ರ ಮನೆಯಿಂದಾನೇ ಕುಣಿಸ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಆದರೆ ಯಾವುದಾದ್ರೂ ಒಂದು ಸಲಹೆ ಬೇಗ ಕೊಟ್ಬಿಟ್ಟು ಇದಕ್ಕೊಂದು ಅಂತ್ಯ ತಗೊಂಡು ಬರಬೇಕು. ಕಳೆದ 3 ವರ್ಷದಿಂದ ಬರೀ ಇದೇ ಚರ್ಚೆಗಳು ನಡೀತಾ ಇದೆ. ಅಂದರೆ ಯಾವಾಗ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತೀರಾ, ಯಾವಾಗ ಅಭಿವೃದ್ಧಿ ಬಗ್ಗೆ ಒಂದು ಹೆಜ್ಜೆ ಮುಂದೆ ಇಕ್ತೀರಾ ಈ ಸರ್ಕಾರದವ್ರು ಅಂತ ಅರ್ಥ ಆಗ್ತಾ ಇಲ್ಲ.